ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಮಾಜ ಸೇವಕ ರಾಜಮುನ್ನ RDX ಮಾತಾಡ್ತಾ ಇರೋದು. ಇದೇ ಜನವರಿ 21ರಂದು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಹಮ್ಮಿಕೊಳ್ಳಲಿದೆ ಗುಲ್ಬರ್ಗನಲ್ಲಿ. ಈ ಒಂದು ಜಯಂತಿಯ ಅಧ್ಯಕ್ಷರಾಗಿ ನಮ್ಮ ಜಯಪ್ರಕಾಶ್ ಅಣ್ಣವರು. ಇದು ಒಂದು ಜಯಂತಿ ನಮ್ಮದು ಹಿಸ್ಟ್ರಿ ಅನ್ಬೋದು. ಯಾಕಂದರೆ ಎಲ್ಲರೂ ಕುದುರೆ ಮೇಲೆ ಮೆರವಣಿಗೆ ತೆಗಿತಾರೆ, ಆನೆ ಮೇಲೆ ಮೆರವಣಿಗೆ ತೆಗಿತಾರೆ. ಇದು ಮೊಟ್ಟ ಮೊದಲಿಗೆ ನಮ್ಮ ಗುಲ್ಬರ್ಗನಲ್ಲಿ ಹೆಲಿಕಾಪ್ಟರ್ನಿಂದ ಪುಷ್ಪ ಆಚರಣೆ ಇಟ್ಕೊಂಡಿದ್ದಾರೆ. ಹಾಗೆ ಎಲ್ರಿಗೂ ನಂದು ಒಂದು ವಿನಂತಿ ಏನಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ನನ್ನ ಕಡೆಯಿಂದ ವಿನಂತಿ. ಈ ನಮ್ಮ ಜನವರಿ 21ನೇ ತಾರೀಕು ನಮ್ಮ ಅಂಬಿಗರ ಚೌಡಯ್ಯಂದು ಜಯಂತಿ ಈ ಜಿಲ್ಲೆದಾಗ ನಮ್ಮ ಜಯಪ್ರಕಾಶ್ ಅಣ್ಣವ್ರು ಆಗಿದ್ದಾರೆ. ಅದೇ ನಮ್ಮ MLC ಕಮಕನೂರ್ ಸಾಹೇಬರು, ಈ ಜಿಲ್ಲೆದ ಹಿರಿಯ ಮುಖಂಡರು ಅವರೆಲ್ಲ ಒಪ್ಪಿಗೆಂದು ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಇದು ಒಂದು ಅದ್ದೂರಿಯಾಗಿ ಜಯಂತಿ ಮಾಡ್ಬೇಕಂತ ನಮ್ಮ ಸಮಾಜ ಮುಖಂಡರು ಆಯ್ತು, ನಮ್ಮ ಎಲ್ಲ ಸಮಾಜದವರಿಗೆ ತೊಂದು ಅವರು ಮುಂದಾಗಿ ಅವರ ಕಾರ್ಯಕ್ರಮ ನಡೆಸ್ತಿದ್ದಾರೆ. ಅಲ್ಲಿಂದ ನಗರ ಸ್ಕೂಲಿಂದ ಇದು ಕನ್ನಡ ಭವನ ಅಂತ ರಂಗ್ ಮಂದಿರ ತಕ ಅದ್ದೂರಿಯಾಗಿ ಮೆರವಣಿಗೆ ಇದೆ. ಮತ್ತೆ ಎಲ್ಲ ಕುದುರೆ ಆನೆ ಗೊಂಬೆಗಳು ಎಲ್ಲ ಬಂದಿದ್ದು ಹೋದ್ ಸಾರಿ. ಅದಕ್ಕಿಂತ ಈ ಸಾರಿ ನಂಬರ್ 1 ಕಾರ್ಯಕ್ರಮ ಮಾಡಾಕತ್ತಾರ. ಅದು ಹಿಮಾಲಯಂತ ಹೂವ ಎಲ್ಲ ಹಾಕ್ತಾರೆ ಸರ್ಕಲ್ ಅಲ್ಲಿ, ಎಲ್ಲೆಲ್ಲಿ ಸರ್ಕಲ್ಗಳು ಎಲ್ಲೆಲ್ಲಿ ಪಬ್ಲಿಕ್ ಇರ್ತಾರೆ. ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯರು ಅಲ್ಲಿ ಭೀ ಹಾಕಿದ್ದಾರೆ, ಇಲ್ಲಿ ಭೀ ಹಾಕ್ಲತ್ತಾರ. ಅವತ್ತಿನಿಂದ ಈ ಕಲಬುರಗಿ ಜಿಲ್ಲೆ ಇತಿಹಾಸ ಕೂಡಿಸ್ಲತ್ತಾರ ನಮ್ಮ ಅಧ್ಯಕ್ಷರು. ನಾನು 2 ಮಾತು ಹೇಳಿ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಜಶರಣ ಅಂಬಿಗರ ಚೌಡಯ್ಯ, ನಾಗರಾಜ್ ನಾಡಿಕರ್, ನಂದೂರ್ಬಿ. ಇದೇ ದಿನಾಂಕ 21/1/2026 ನಮ್ಮ ಕುಲಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ 906ನೇ ಜಯಂತಿಯನ್ನು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲು ಮೊನ್ನೆ ಕರೆದಂತಹ ಜಿಲ್ಲಾಧಿಕಾರಿ ಸಭೆಯಲ್ಲಿ ಎಲ್ಲ ಸಮಾಜ ಬಾಂಧವರನ್ನು ಕರೆಸಿಕೊಂಡು ಎಲ್ಲರ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಈ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ನಿರ್ಣಯ ತೆಗೆದುಕೊಂಡಿತು. ಆ ನಿರ್ಣಯದಲ್ಲಿ ನಮ್ಮ ಸಮಾಜದ ಎಲ್ಲ ಕುಲಬಾಂಧವರು ಕೂಡಿಕೊಂಡು ಈ ವರ್ಷ ನಮ್ಮ ಸನ್ಮಾನ್ಯ ಹಿರಿಯರು ಮತ್ತು ಪ್ರಭಾವಿ ನಾಯಕರಾದಂತಹ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮಕನೂರ್ಜಿಯವರ ಚಿರಂಜೀವಾದಂತಹ ಶ್ರೀ ಜಯಪ್ರಕಾಶ್ ಕಮಕನೂರವರನ್ನು ಅವಿರೋಧಿಗೆ ಆಯ್ಕೆ ಮಾಡಲಾಯಿತು. ಎಲ್ಲರ ಸಮಾಜದವರು ಕೂಡ ಸಂತೋಷದಿಂದ ಒಪ್ಪಿಕೊಂಡರು. ಮತ್ತು 21ನೇ ತಾರೀಕು ದಿನ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರನ್ನು ಕೂಡಿಕೊಂಡು ಒಂದು ಸಭೆಯನ್ನು ಮಾಡಿ ಯಾವ ರೀತಿಯಾಗಿ ಈ ವರ್ಷ ಜಯಂತಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಸಮಾಜದ ಎಲ್ಲ ಬಾಂಧವರಿಂದ ತಮ್ಮ ತಮ್ಮ ಅನುಮತಿಯನ್ನು ಪಡೆದುಕೊಂಡು ಸಭೆಯಲ್ಲಿ ನಿರ್ಣಯ ಮಾಡಿತು. ಅದಕ್ಕಾಗಿ ಈಗ ಈ ವರ್ಷ ವಿಶೇಷವಾಗಿ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಸಮಾಜ ಬಾಂಧವರಾದಂತಹ ಅಧ್ಯಕ್ಷರಾದ ಶ್ರೀಮಾನ್ ರವಿರಾಜ್ ಕೊರಿಯವರಾಗಿರ್ಬೋದು, ಶರಣಪ್ಪಣ್ಣವರಾಗಿರ್ಬೋದು, ಬಸವರಾಜ್ ಹರವಳ ಆಗಿರ್ಬೋದು, ಬಸವರಾಜ್ ಬೂದಿಯಾಳ ಆಗಿರ್ಬೋದು, ರಾಯಪ್ಪಣ್ಣ ಹೊನಗುಂಟೆ ಆಗಿರ್ಬೋದು, ಸಂದೇಶ್ ಕಮಕನೂ ಆಗಿರ್ಬೋದು, ಬಸವರಾಜ್ ಹೇರೂರು ಸರ್ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ನಮ್ಮ ಬೂದಿಯಾಳ ಸರ್ ಆಗಿರ್ಬೋದು, ರಮೇಶ್ ನಾಟಿಕರ್ ಆಗಿರ್ಬೋದು, ಇನ್ನೂ ನಮ್ಮ ಸಮಾಜದ ಅನೇಕ ಮುಖಂಡರು ವಿಜಯಕುಮಾರ್ ಹದಗಲ್ಲಣ್ಣವರಾಗಿರ್ಬೋದು, ಎಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ಮಾಡಿದರು. ಈ ವರ್ಷ ಒಳ್ಳೆಯ ಒಂದು ಕಲಾ ತಂಡಗಳನ್ನು ದೂರದಿಂದ ಮಹಾರಾಷ್ಟ್ರದಿಂದ ಡೊಳ್ಳು ಕುಣಿತ ಮೇಳ ಮತ್ತು ಚನ್ನಪಟ್ಟಣದಿಂದ ಗೊಂಬೆ, ಹುಲಿ ವೇಷ, ಅನೇಕ ಜನಪದ ಸಾಹಿತ್ಯ ರೂಪದಲ್ಲಿ ನಡೆದು ಬಂದಂತಹ ಕಲಾವಿದರನ್ನು ಕರೆಸಿ ನಗರೇಶ್ವರ ಶಾಲೆಯಿಂದ ಬೆಳಿಗ್ಗೆ 12 ಗಂಟೆಗೆ ಅಲ್ಲಿ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಉದ್ಘಾಟನೆಯನ್ನು ಮಾಡಲು ಸಭೆಯಲ್ಲಿ ನಿರ್ಣಯ ಆಯಿತು. ಅಲ್ಲಿ ಮೆರವಣಿಗೆ ಪೂರ್ವದಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಜಯಪ್ರಕಾಶ್ ಕಮಕನವರನ್ನು ಮನವೊಲಿಸಿ ಮಹಾರಾಷ್ಟ್ರದಿಂದ ಹೆಲಿಕಾಪ್ಟರನ್ನು ತರಿಸಿ ಆ ನಗರೇಶ್ವರ ಶಾಲೆಯಲ್ಲಿ ಪೂಜಾ ಅನಾವರಣ ಮಾಡುವ ಸಮಯದಲ್ಲಿ ಪುಷ್ಪವೃಷ್ಟಿಯನ್ನು ಹೆಲಿಕಾಪ್ಟರ್ ಮುಖಾಂತರವಾಗಿ ಹಾಕಲು ನಿರ್ಣಯವನ್ನು ಕೈಗೊಂಡರು. ಅದೇ ರೀತಿಯಾಗಿ ಮೆರವಣಿಗೆಯುದ್ದಕ್ಕೂ ನಗರೇಶ್ವರ ಶಾಲೆಯಿಂದ ರಂಗಮಂದಿರವರೆಗೆ ಮೆರವಣಿಗೆಯುದ್ದಕ್ಕೂ ಅನೇಕ ಕಲಾ ತಂಡದವರು ಹರ್ಷೋದ್ಗಾರದಿಂದ ಡೊಳ್ಳಿನ ಕುಣಿತ ಆಗಿರ್ಬೋದು,
ವಾದ್ಯ ಮೇಳ ಆಗಿರ್ಬೋದು, ಆನೆ, ಒಂಟೆ, ಕುದುರೆ, ಅನೇಕ ಕಲಾ ತಂಡದಿಂದ ಭವ್ಯವಾದ ಮೆರವಣಿಗೆ. ಆ ಮೆರವಣಿಗೆ ಜಗತ್ತುರ್ತಕ್ಕೆ ಬಂದ ತಕ್ಷಣ ಆ ಜಗತ್ತುರ್ತದಲ್ಲಿಯೂ ಕೂಡ ಹೆಲಿಕಾಪ್ಟರ್ ಮೂಲಕವಾಗಿ ಪುಷ್ಪರ್ವತವನ್ನು ಅಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಹಾಕಲು ನಿರ್ಣಯವನ್ನು ಕೊಂಡರು. ಆಮೇಲೆ ನಮ್ಮ ಅನೇಕ ತಾಲೂಕಲ್ಲಿಂದ ಸಾವಿರ ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ. ಅದಕ್ಕಾಗಿ ಜಿಲ್ಲಾಡಳಿತ, ಪೊಲೀಸ್ ಆಯುಕ್ತರಿಗೆ ಕೂಡ, ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಇದೆಲ್ಲ ಸಮಾಜ ಮುಖಂಡರ ಒಂದು ಇದರ ಮೇರೆಗೆ ಒಳ್ಳೆಯ ರೀತಿಯಿಂದ ಹಿಂದೆಂದೂ ಆಗದಂತಹ ಜಯಂತಿ, ಮುಂದೆ ಕೂಡ ಆಗದಂಥ ಜಯಂತಿಯನ್ನು ನಮ್ಮ ಸಮಾಜದ ನಾಯಕರಾದಂತಹ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮಕ್ನೂರು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆಯ ವಿಜೃಂಭಣೆಯಿಂದ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡಿರಿ, ನಿಮಗೆ ನನ್ನ ಸಂಪೂರ್ಣ ಬೆಂಬಲದಂತೇಳಿ ಸೂಚನೆ ಕೊಟ್ಟಿದ್ದಕ್ಕಾಗಿ ನಮ್ಮ ಜನ ಮುಖಂಡರ ಹರ್ಷೋದ್ಗಾರದಿಂದ ಈ ಕಾರ್ಯಕ್ರಮ ನಡೆಸಲು ಎಲ್ಲರೂ ಕೂಡ ಒಪ್ಪಿಗೆಯನ್ನು ಮಾಡಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಜನ ಬರುವ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನೋಡಿ ಎಲ್ಲರಿಗೂ ಕೂಡ ಯಾವುದೇ ತೊಂದರೆ ಆಗದಂತೆ ಅನ್ನ ಸಂತರ್ಪಣೆಯನ್ನು ಕೂಡ ರಂಗಮಂದಿರದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಮಾಜದ ಎಲ್ಲ ಹಿರಿಯರು, ಕಿರಿಯರು, ತಾಯಂದಿರ ಇದಕ್ಕೆ ಎಲ್ಲರ ಸಹಕಾರವನ್ನು ಬಹಳ ಮುಖ್ಯ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ನಮ್ಮ ಜಯಪ್ರಕಾಶ್ ಕಮಕನೂರವನ್ನು ಹೆಚ್ಚಿನ ರೀತಿಯಲ್ಲಿ ಜಯಂತಿ ಕಾರ್ಯಕ್ರಮ ಅಧ್ಯಕ್ಷ ಆಗಿದ್ದಕ್ಕಾಗಿ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಸಾರ್ಥಕವಾಗದಂಥೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಅರ್ಜುನ್ ಜಮಾದಾರ್, ಮಾಣಿಕೇಶ್ವರ ಕಾಲನಿ, ಕಲಬುರಗಿ. ಈಗ ಇನ್ನೂ ಒಂದು ನಮ್ಮ ಈ ಜಯಂತಿ ವಿಶೇಷವೇನೆಂದರೆ ನಮ್ಮ ಸಮಾಜದ ಎಲ್ಲ ಅಧ್ಯಕ್ಷರಿಗೂ ಕೂಡ ಈ ಅಂಬಿಗರ ಚೌಡಯ್ಯ ಪ್ರಶಸ್ತಿಯನ್ನು ಅವರಿಗೆ ವಿತರಿಸಲು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಆಮೇಲೆ ನಮ್ಮ ಸಮಾಜದ ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನು ಪುಕ್ಕಟಿಯಾಗಿ ಎಲ್ಲರಿಗೂ ಕೂಡ ವಿತರಿಸಲು ಸಭೆಯ ನಿರ್ಣಯವಾಗಿದೆ. ಮತ್ತು ನಮ್ಮ ವಿವಿಧ ಪತ್ರಕರ್ತ ಮಿತ್ರರಿಗೂ, ಛಾಯಾಗ್ರಾಹಕ ಮಿತ್ರರಿಗೂ ಮತ್ತು MBBS ಪದವಿಯಲ್ಲಿ, ಇಂಜಿನಿಯರಿಂಗ್ ಪದವಿಯಲ್ಲಿ ಉತ್ತೀರ್ಣರಾದವರಿಗೆ, ಹೆಚ್ಚಿನ ಅಂಕ ತೆಗೆದುಕೊಂಡವರಿಗೆ ಸನ್ಮಾನ, ನಾವು ವಿವಿಧ ಕಲಾ ತಂಡವರಿಗೆ ಕೂಡ ಸನ್ಮಾನವನ್ನು ಇಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಮಾಜ ಬಾಂಧವರು ತಾವೆಲ್ಲರೂ ಬೆನ್ನೆಲುಬು ನಿಂತು ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಮೆರಗನ್ನು ಕೊಡಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಎಷ್ಟು ಜನ ಸೇರಬಹುದು? ಸುಮಾರು ನಮ್ಮ ನಿರೀಕ್ಷೆ 1 ಲಕ್ಷ ಮೀರಿ ಜನ ಬರುವ ನಿರೀಕ್ಷೆ ಇದೆ. ಯಾಕಂದರೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆಯನ್ನು ನಾವು ಮಾಡೋರಿದ್ದು ನಿರ್ಣಯ ತೆಗೆದುಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಎಲ್ಲ ತಾಲೂಕದಲ್ಲಿ ಅವರ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಈ ಜಯಂತಿ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸಿ ಈ ಒಳ್ಳೆಯ ಒಂದು ಮೆರಗನ್ನು ತೆಗೆದುಕೊಳ್ಳಲು ಅವರು ಕೂಡ ನಿರ್ಣಯವನ್ನು ಕೊಂಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕಂತೇಳಿ ತಮ್ಮೆಲ್ಲರಿಗೆ ಮನವಿ ಕೊಡುತ್ತೆ. ನಮಸ್ಕಾರ.